ಮ್ಯಾಟರ್ಸ್ ಬಗ್ಗೆ ಗೊತ್ತಿದ್ದು, ವಾಟರ್ ಎನರ್ಜಿ ಬಗ್ಗೆ ಗೊತ್ತಿದ್ದು. ಆಗ ನಮ್ಮ ಸ್ನೇಹಿತರು ಹೇಳಿದ್ರು, ಅವಾಗೂ ಆಲೋಚನೆ ಮಾಡಿದೆವು. ಆಮೇಲೆ ತಿರ್ಗಿ 3 ದಿನ ನಾನು ಸಿಗಲಿಲ್ಲ ಇವರಿಗೆ. ಸರ್ ನಾನು ಆಗಲ್ಲ ಸರ್, ಸಾರಿ ಸರ್ ಅಂತ. ಸರ್ ಏನಾದರೂ ಮಾಡಿ ಲಾಗಿನಾಗಿ ಸರ್, ನೀವು ತುಂಬ ಪ್ರಾಡಕ್ಟ್ ಬರೀ 8 ದಿನ ಇಸ್ಕೊಡ್ತೀವಿ, ಆದಷ್ಟು ಬೇಗ ಇಸ್ಕೊಡ್ತಾರೆ ಸರಿ ಏನೋ ಹೇಳ್ತಿದ್ದಾರೆ ಅಂತೇಳಿ ಲಾಸ್ಟಿಗೆ ಏನೋ ಒಂದು ಕಮೆಂಟ್ ಮಾಡಿ ಕೈಯಲ್ಲಿ ಉಂಗುರಿಟ್ಟು ನಮ್ಮ ಸಂಬಳ ಗೊತ್ತಲ್ಲ, ತಿಂಗಳಿಗೆ ಒಂದ್ಸಲ ಬರುತ್ತೆ. ಆದರೆ ಆ ಥರ ಹೇಳೋದ್ರಿಂದ ಉಂಗುರಿಟ್ಟು ತೊಗೊಂಡೆ. ಆದರೆ ಖುಷಿ ಆಗೋದು ಏನಂದರೆ, ನಾನು ಈ ಚಪ್ಪಲಿ ಈಗ ಆಯ್ಕೊಂಬಂದು ಬೂಟು ನಾನು ಡ್ರೈವಿಂಗ್ ಮಾಡಬೇಕಾದ್ರೆ ನನ್ನ ಡ್ಯೂಟೀಸಲ್ಲಿ ಚಪ್ಪಲಿ ಬಿಟ್ಟು ಗಾಡಿ ಓಡಿಸ್ತಿದ್ದೆ. ಇವತ್ತು ಖುಷಿ ಆಗ್ತದೆ, ಬೂಟ್ ಹಾಕಿಟ್ಟೆ ಗಾಡಿ ಓಡಿಸ್ತಾ ಇದ್ದೀನಿ. ಬರೀ 20 ದಿನದಲ್ಲೇ ಬೂಟ್ ಹಾಕಿ ಗಾಡಿ ಓಡಿಸ್ತೀನಿ. ಮತ್ತು ಯಾವಾಗಲೂ ಹಸಿವೆ ಜಾಸ್ತಿ ಆಗ್ತಿತ್ತು ನನಗೆ. ಹಸಿವೆ ನಮ್ಮ ಹೆಂಗಸರಿಗೆ ಹೇಳ್ರಿ, ನೀವು ದೇವಾಗಿದ್ರೆ ನಾನು ಒಂದು 2 ಸಲ ದೇವ್ಗೆ ನಿಂತಿರೋದು, ನಿಮ್ಗೆ ಏನಾಗಿದೆ ನಾನು ತಂದ್ಕೊಡೋಣ, ನೀನು ಮಾಡೋದು ಹಿಂಗೇನು ಬಾರ ಅಂತ ಹಿಂಗೆಲ್ಲ ನಾನು ಆವಾಜ್ ಆಗ್ತಿದೆ. ಆದರೆ ಇವಾಗ ಹೆಂಗಿದೆ ಅಂದರೆ, ರಾತ್ರಿ ನೀರು ಬಾಟಲ್ ಹಾಕಿಟ್ರೆ ಬೆಳಿಗ್ಗೆ ಸರ್ ಹೇಳಿದ್ದಾರೆ 1 ಅವರ್ 1 ಲೀಟರ್ ಕುಡಿಬೇಕಂತ. 3 ದಿನ ಕುಡಿತೀವಿ. ಆದರೆ ಅವತ್ತಿಂದ ಸರ್ ಜೊತೆ ಕುಡಿದ್ವಿ, ನಾವು ಕುಡಿದ್ವಿ 20 ದಿನದೊಳಗೆ. ತುಂಬ ಈ ಬಾಯಾರಿಕೆ ಅನ್ನೋದು ಭಾಳ ಕಡಿಮೆ ಆಗಿದೆ. ಒಂಥರ ಊಟ ಮಾಡಬೇಕನ್ನೋದು ಅಷ್ಟು ಅಭ್ಯಾಸ. ಸ್ವಲ್ಪ ಇಷ್ಟು ತಿಂದರೂ ಸಾಕಪ್ಪ, ನೀರು ಕುಡಿದ್ರೆ ಚಂದನೆ ಇರ್ಬೋದು ಅನ್ನೋ ಒಂದು ಖುಷಿ ಆಗ್ತದೆ. ಅಂದರೆ ಅದನ್ನು ನಾನು ಅಭ್ಯಾಸ ಮಾಡುವಾಗ ನಮ್ಮ ಸಿಸ್ಟರ್ಗಳು ಹೇಳಿದೆ, ಅವರಿಗೆ ನಮ್ಮ ಹೆಸರಲ್ಲಿ ಇದು ಬ್ರಾಸ್ಲೆಟ್ ಇತ್ತು, ಅದು ಹಾಕಿದರೆ ಅರ್ಧ ಅವರಲ್ಲಿ ಅವ್ರಿಗೆ ರಿಲೀವ್ ಆಗಿದೆ ತುಂಬ. ಮತ್ತು ಏನೋ ಹಿಂಗೆಲ್ಲ ಆದಮೇಲೆ ನಾನು ಇದನ್ನು ಜನಗಳಿಗೆ ನಾವು ದುಡ್ಡು ಅನ್ನೋದಕ್ಕಿಂತ ಹೆಲ್ತ್ ಕೊಡಿಸ್ಬೇಕಂತೇಳಿ ಯಾರನ್ನ ಮಾತಾಡ್ಸ್ಬೇಕಾದ್ರೆ ಹೆಲ್ತ್ ಬಗ್ಗೆ ಮಾತಾಡ್ಬೇಕಂತ ಹೇಳಿ ಅವರಿಗೆ ಹತ್ರ ಹೋಗ್ತಾಯಿದ್ದೀವಿ. ತುಂಬ ಖುಷಿ ಆಗ್ತದೆ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್.